ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 6ನೇ ಅಧ್ಯಾಯ 33 ನಾವು ನೋಡೋದಾದರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಪ್ರಿಯರೇ, ಈ ಲೋಕದಲ್ಲಿ ಸತ್ಯವೇದದಲ್ಲಿ ನಾವು ನೋಡೋದಾದರೆ, ನೀನು ಮೊದಲು ಈ ಲೋಕದಲ್ಲಿ ಏನಕ್ಕೂ ತವಕ ಪಡಬೇಡ, ನೀನು ದೇವರ ರಾಜ್ಯವನ್ನು ಕಟ್ಟೋದಕ್ಕಾಗಿ ನೀತಿಗಾಗಿ ನೀನು ತವಕ ಪಡು ಮಾರಾಯ. ಆಗ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದು. ನೋಡಿ, ಇವೆಲ್ಲದಕ್ಕಿಂತ ದೇವರ ರಾಜ್ಯವನ್ನು ಹುಡುಕಿದರೆ ಸಾಕು. ನಿನಗೆ ಬೇಕಾದದ್ದು, ನಿನಗೆ ಅಗತ್ಯವಿರುವುದು, ನಿನ್ನ ಕುಟುಂಬಕ್ಕೆ ಬೇಕಾಗಿದ್ದು, ನಿನ್ನ ಮಕ್ಕಳಿಗೆ ಅಗತ್ಯವಿರುವುದು, ಅವೆಲ್ಲವೂ ದೊರೆತವೆ. ಅಲ್ಲೇ 34 ನೋಡಿ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಎಷ್ಟು ಚೆನ್ನಾಗಿದೆ ಅಂದರೆ, ಮೋಶೆ ಆ ಕಾಲಘಟ್ಟದಲ್ಲಿ ಅನೇಕರನ್ನು ನಡೆಸಿದ್ದು ಒಂದು ವಿಶ್ವಾಸದಿಂದ. ಆ ವಿಶ್ವಾಸ ಆ ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನು ನಡೆಸಿದ್ದಿದೆಯಲ್ಲ, ಎರಡನೆಯ ಅವಶ್ಯಕತೆಯ ದೇವರ ವಾಗ್ದಾನಗಳಲ್ಲಿ ಒಂದು ಜೀವ ಇರತಕ್ಕಂಥ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಅವರನ್ನು ಬಹಳ ದೂರ ನಡೆಸಿತು. ಅದರ ಜೊತೆಗೆ ಆ ಇಸ್ರಾಯೇಲರಿಗೆ ದೇವರು ವಾಗ್ದಾನಗಳನ್ನು ಕೊಡ್ತಾರೆ. ಒಂದು ಐಗುಪ್ತ ದೇಶದಿಂದ ಬಿಡಿಸಿ ಹೊರಕ್ಕೆ ತರುವಂಥದ್ದು, ಕಾನಾನ್ ದೇಶಕ್ಕೆ ಬರಮಾಡುವಂಥದ್ದು. ಇವೆರಡು ಇದೆಯಲ್ಲ, ಇವೆರಡು ಅದು ಕೇವಲ ಕರ್ತನಿಂದ ಆದಂಥದ್ದು. ಯಾಕೆ ಅದು ಆಯಿತು ಅಂತಂದರೆ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸ್ತದೆ, ತನ್ನದನ್ನು ತಾನೇ ಚಿಂತಿಸಿಕೊಳ್ತದೆ. ಆದರೆ ದೇವರು ಹೇಳ್ತಾರೆ, ನೀನು ಒಂದು ಸಣ್ಣದೇನಪ್ಪ ಅಂತಂದರೆ, ನೀನು ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ. ನಾಳಿನ ವಿಷಯವಾಗಿ ನೀನು ಚಿಂತೆ ಮಾಡುವುದು ಬೇಡ. ನಾಳಿನ ವಿಷಯವಾಗಿ ಚಿಂತೆ ಮಾಡುವುದಕ್ಕೆ ಕರ್ತನಾದಂಥ ಯೆಹೋವನಿದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಅರಣ್ಯಕಾಂಡ 13 ನಾವು ನೋಡೋದಾದರೆ, ನಾವು ನಂಬಿಕೆಯಿಂದ ನಡೆಯುವವರೆಗೂ ದೇವರ ವಾಗ್ದಾನಗಳು ನೆರವೇರುವುದಿಲ್ಲ. ನಂಬಿಕೆಯಿಂದ ನೋಡಿ, ಇದು ಬಹಳ ಮುಖ್ಯ. ನನ್ನ ನಂಬಿಕೆ ಸಾಸಿವೆ ಕಾಳಷ್ಟಿದ್ದರೂ ಸಾಕಂತೆ, ಇಲ್ಲ ಗುಲಗಂಜಿಯಷ್ಟಿದ್ದರೂ ಸಾಕಂತೆ. ಆ ನಂಬಿಕೆ ಇದ್ದರೆ ಮಾತ್ರ ನಾವು ಕ್ರಿಯೆಯನ್ನು ನೋಡೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಕ್ರಿಯೆಯನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿ, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಎಷ್ಟಂದರೆ ನಾವು ಬೇಡಿಕೊಳ್ಳಬೇಕಾಗಿದೆ, ಹುಡುಕಬೇಕಾಗಿದೆ. ದೇವರು ನಮ್ಮ ಮಧ್ಯೆ ಮಹತ್ ಕಾರ್ಯಗಳನ್ನು ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ಪರಿಶುದ್ಧಾತ್ಮ ದೇವರೇ, ವಿಶೇಷವಾಗಿ ದೇವರೇ, ಈ ಮುಂಜಾನೆಯ ಪ್ರಾರ್ಥನೆ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತಾ ಇದ್ದಾನಯ್ಯ. ದೇವಾ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ, ಎಲ್ಶಡಾಯ್ ಸಹಾಯ ಮಾಡಪ್ಪ, ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಮಕ್ಕಳು ಬಯಸಿದ್ದನ್ನು ನೀವು ಕೊಡ್ತಿರತ್ತ ನಾನು ಬಲವಾಗಿ ನಂಬ್ತೇನಪ್ಪ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯ. ದೇವರು ಒಳ್ಳೆಯದನ್ನು ನಮ್ಮ ನಡುವೆ ಮಾಡುವವರಾಗಿದ್ದಾರೆ. ಯಾಕಂದರೆ ನಾವು ನಂಬೋಣ,
7 ಲ್ಯಾಂಪ್ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ನಮಸ್ಕಾರ.